ಹೊಸ ಪದಾಧಿಕಾರಿಗಳ ಪಟ್ಟಿ ರಿಲೀಸ್ ಆಯ್ತ್ರಿ. ಅದು ಮುಂಜಾನೆ 5:15 ಹೇಳೀನಿ. ಹಗಲೆಲ್ಲ ಅದರೇ ಏನು ಹೇಳೋದಿಲ್ಲ. ಈಗ ಒಟ್ಟು 2024ಕ್ಕೆ ದೇಶಕ್ಕೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಇಲೆಕ್ಷನ್ ಮಾಡೋದು. ಮುಂದೆ ಏನಾಗ್ತದೆ ನೋಡೋಣ. ಅಲ್ಲ, ಈಗ ಮೊದಲೊಂದ್ಸಲ ಹೇಳಿದ್ರಿ ಸರ್, ನೀವು ವಿರೋಧ ಪಕ್ಷ ನಾಯಕ ಆಗೋ ಸಂದರ್ಭದಲ್ಲಿ, ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರಾಧಾನ್ಯತೆ ಸಿಗ್ಬೇಕಂತ ಪಟ್ಟಿನಲ್ಲಾದ್ರೂ ನಿಮ್ಗೆ ಸಿಕ್ಕಿದೆ ಉತ್ತರ ಕರ್ನಾಟಕಕ್ಕ ಅಂತ ಸ್ಯಾಟಿಸ್ಫೈಡ್? ಅವೆಲ್ಲ ಯಾವುದೋ ಅಲ್ರಿ ಪಾಲ್ತು ಏನಂತಾರಲ್ಲ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಅವೆಲ್ಲ ನಮ್ಮ ಉತ್ತರ ಕರ್ನಾಟಕ ಕೊಡ್ತಾರ. ಚಲೋ ಚಲೋ ಏನದಾವಲ್ಲ ವಿರೋಧ ಪಕ್ಷ ವಿಧಾನಸಭೆದ್ದು ಆ ಕಡೆ, ಇನ್ನು ವಿಧಾನ ಪರಿಷತ್ ಈ ಕಡೆ ಒಂದು ಮಾಡ್ತಾರ ನೋಡಕತ್ರಿ. ಎನ್ ರವಿಕುಮಾರ್ ಅವರು ಯಡಿಯೂರಪ್ಪನ ಶಿಷ್ಯ, ಈಗ ಅವ್ರು ಮಾಡ್ತಾರೆ. ಅವು ಉತ್ತರ ಕರ್ನಾಟಕ ಕೊಟ್ಟಿ ಅಂತ ಹೇಳ್ತಾರೆ ಅಷ್ಟೇ. ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ಚಲೋ ಇದ್ದಿದ್ದು ಬೆಣ್ಣೆ ಎಲ್ಲ ಯಡಿಯೂರಪ್ಪಗೆ, ಈ ಕಡೆ ಮಜ್ಜಿಗೆ ಎಲ್ಲ ಉತ್ತರ ಕರ್ನಾಟಕ. ಅದು ನಡೀದೇ ರೀ, ಕೆಲವೊಂದು ದಿವಸ ಇರ್ತದ. ಹೊಸ ಪದಾಧಿಕಾರಿಗಳ ಪಟ್ಟಿ ರಿಲೀಸ್ ಆಯ್ತ್ರಿ. ಅದು ಮುಂಜಾನೆ 5:15 ಹೇಳೀನಿ. ಹಗಲೆಲ್ಲ ಅದರೇ ಏನು ಹೇಳೋದಿಲ್ಲ. ಈಗ ಒಟ್ಟು 2024ಕ್ಕೆ ದೇಶಕ್ಕೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಇಲೆಕ್ಷನ್ ಮಾಡೋದು. ಮುಂದೆ ಏನಾಗ್ತದೆ ನೋಡೋಣ. ಅಲ್ಲ, ಈಗ ಮೊದಲೊಂದ್ಸಲ ಹೇಳಿದ್ರಿ ಸರ್, ನೀವು ವಿರೋಧ ಪಕ್ಷ ನಾಯಕ ಆಗೋ ಸಂದರ್ಭದಲ್ಲಿ, ರಾಜ್ಯಾಧ್ಯಕ್ಷರ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಪ್ರಾಧಾನ್ಯತೆ ಸಿಗ್ಬೇಕಂತ ಪಟ್ಟಿನಲ್ಲಾದ್ರೂ ನಿಮ್ಗೆ ಸಿಕ್ಕಿದೆ ಉತ್ತರ ಕರ್ನಾಟಕಕ್ಕ ಅಂತ ಸ್ಯಾಟಿಸ್ಫೈಡ್? ಅವೆಲ್ಲ ಯಾವುದೋ ಅಲ್ರಿ ಪಾಲ್ತು ಏನಂತಾರಲ್ಲ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಅವೆಲ್ಲ ನಮ್ಮ ಉತ್ತರ ಕರ್ನಾಟಕ ಕೊಡ್ತಾರ. ಚಲೋ ಚಲೋ ಏನದಾವಲ್ಲ ವಿರೋಧ ಪಕ್ಷ ವಿಧಾನಸಭೆದ್ದು ಆ ಕಡೆ, ಇನ್ನು ವಿಧಾನ ಪರಿಷತ್ ಈ ಕಡೆ ಒಂದು ಮಾಡ್ತಾರ ನೋಡಕತ್ರಿ. ಎನ್ ರವಿಕುಮಾರ್ ಅವರು ಯಡಿಯೂರಪ್ಪನ ಶಿಷ್ಯ, ಈಗ ಅವ್ರು ಮಾಡ್ತಾರೆ. ಅವು ಉತ್ತರ ಕರ್ನಾಟಕ ಕೊಟ್ಟಿ ಅಂತ ಹೇಳ್ತಾರೆ ಅಷ್ಟೇ. ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ಚಲೋ ಇದ್ದಿದ್ದು ಬೆಣ್ಣೆ ಎಲ್ಲ ಯಡಿಯೂರಪ್ಪಗೆ, ಈ ಕಡೆ ಮಜ್ಜಿಗೆ ಎಲ್ಲ ಉತ್ತರ ಕರ್ನಾಟಕ. ಅದು ನಡೀದೇ ರೀ, ಕೆಲವೊಂದು ದಿವಸ ಇರ್ತದ.